ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ನಾನು ಕೇವಲ ಒಂದು 10 ನಿಮಿಷದೊಳಗಡೆ ಒಂದು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದು ಬಂದು ಸ್ಮಾಲ್ ಸೈಜು, ಅಂದರೆ 30 ಸೈಜ್ದು ಒಂದು ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲು ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ. ಲೈನಿಂಗ್ ಪೀಸ್ನ ನೋಡಿ, ಅಗಲ ಬಂದು 20 ಇಂಚ್ ಬಂದಿದೆ ಟೋಟಲು. ಆ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ಫೋಲ್ಡ್ ಮಾಡಿದಾಗ, ಅಳತೆ ಮಾಡಿದಾಗ ನಮಗೆ ಅಗಲ ಬಂದು 10 ಇಂಚ್ ಇರುತ್ತೆ. ನೋಡಿ, ಅಗಲ ಬಂದು 10 ಇಂಚ್ ಇದೆ. ಇಲ್ಲಿ ನಮಗೆ ರೆಡಿ ಬಂದು 7.5 ಇಂಚ್ ಬೇಕಾಗುತ್ತೆ, ಪ್ಲಸ್ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ನೀವು 2 ಇಂಚ್ ಕೂಡ ಇಟ್ಕೋಬೋದು, ಬಟ್ ನಾನಿಲ್ಲಿ 2.5 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಹಾಗೆ ಉದ್ದ ಬಂದು ನಮಗೆ 12.5 ಇಂಚ್ ಬೇಕಾಗುತ್ತೆ. ಇಲ್ಲಿ ನಾನು ಪ್ಲಸ್ 1 ಇಂಚು 13 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಬ್ಯಾಕ್ ಸೈಡು 1 ಇಂಚು ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ. ಲೈನಿಂಗ್ ಬ್ಲೌಸ್ಗೆ, ಪ್ಲೈನ್ ಬ್ಲೌಸ್ಗಾದರೆ 2 ಇಂಚ್ ತೊಗೋಬೋದು. ಹಾಗೆ ಶೋಲ್ಡರ್ ಬಂದು ನಾನು ಫುಲ್ ಶೋಲ್ಡರ್ ಬಂದಿಲ್ಲಿ 4.5 ಇಂಚು ತೊಗೊತಾ ಇದ್ದೀನಿ. ಯಾಕೆಂದರೆ ತುಂಬಾ ಸಣ್ಣ ಇದ್ದಾರೆ ಅವರು, ಹಾಗಾಗಿ 5 ಇಂಚು ತೊಗೊಂಡ್ರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗಾಗಿ 4.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಆರ್ಮೋಲ್ ಬಂದು 5 ಇಂಚು ತೊಗೊಂಡಿದ್ದೀನಿ. ಆರ್ಮೋಲು 5 ಇಂಚ್ ಇಟ್ಕೋಬೇಕಾಗುತ್ತೆ. 4.5 ಇಟ್ಕೊಂಡ್ರೆ ಆಗೋದಿಲ್ಲ, 5 ಇಂಚ್ ಇಟ್ಕೋಬೇಕು. ನೋಡಿ, ಈಗ 5 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಗೆ ಇಲ್ಲಿ ಶೋಲ್ಡರ್ ಬಂದು ಇಲ್ಲಿ ಆರ್ಮೋಲ್ ಹತ್ರ 1.5 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು, ಇಲ್ಲಿ ಶೋಲ್ಡರ್ದು ಶೇಪ್ ಏನು ಬರುತ್ತಲ್ವ ಆ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನೀವು ಶೇಪ್ನ ಕೊಟ್ಕೋಬೇಕು. ಹಾಗೆ ಇಲ್ಲಿ ಬ್ಯಾಕ್ ಸೈಡು ಫಿಟ್ಟಿಂಗ್ ಬಂದು 8 ಇಂಚ್ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆ 2 ಇಂಚಷ್ಟು ಬರುತ್ತೆ, ಹಾಗಾಗಿ ಅಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶೋಲ್ಡರ್ ಬಂದು ನೆಕ್ ವಿಡ್ತ್ ಏನಿರುತ್ತೆ ಅದು ಬಂದು ನಮಗೆ 1.5 ಇಂಚು ಸಾಕಾಗುತ್ತೆ. ಇಲ್ಲಿ ನೋಡಿ, 4.5ಗೆ 3 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಹಾಗೆ 1.5 ಇಂಚು ನೆಕ್ ವಿಡ್ತ್ ತೊಗೊಂಡಿದ್ದೀನಿ. ತುಂಬ ಸ್ವಲ್ಪ ದಪ್ಪ ಇರೋರಿಗಾದರೆ 2 ಇಂಚು ಬೇಕಾಗುತ್ತೆ, ಬಟ್ ತುಂಬ ಸಣ್ಣ ಇರೋದ್ರಿಂದ 1.5 ಇಂಚು ಇಲ್ಲ 1 ಕಾಲಾದರೂ ಕೂಡ ಅವರಿಗೆ ಸಾಕಾಗುತ್ತೆ. ಇಲ್ಲಿ ನಾನು ಪೈಪಿಂಗ್ ಕಟ್ತಾ ಇರೋದ್ರಿಂದ 1.5 ಇಂಚು ತೊಗೊಂಡಿದ್ದೀನಿ. ನೀವು ಉಲ್ಟಾ ಫೋಲ್ಡ್ ಮಾಡಿ ಹೊಲಿತೀವಿ ಅನ್ನೋರಾದರೆ 1.25 ಇಂಚು ತೊಗೊಳ್ಳಿ, ಸಾಕಾಗುತ್ತೆ ನೆಕ್ ವಿಡ್ತ್. ಯಾಕೆಂದರೆ ಫೋಲ್ಡ್ ಮಾಡಿ ಹೊಲಿದಾಗ ಸ್ವಲ್ಪ ಬಟ್ಟೆ ಅಲ್ಲೂ ಕೂಡ ಹೋಗುತ್ತೆ, ಹಾಗಾಗಿ. ಹಾಗೆ ನೆಕ್ಸ್ಟು ಬ್ಯಾಕ್ ಸೈಡ್ ಡೀಪ್ ಬಂದಿಲ್ಲಿ 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ 2 ಇಂಚಷ್ಟು ಅಲ್ಲಿ ವಿಡ್ತ್ ತೊಗೊಂಡು ಈ ರೀತಿ ಶೇಪ್ನ ಕೊಟ್ಕೊತಾ ಇದ್ದೀನಿ. ಮಾಮೂಲಿ ರೌಂಡ್ ಶೇಪಲ್ಲೇ ಇವ್ರಿಗೆ ಬ್ಯಾಕ್ ಸೈಡು ಡೀಪ್ನ ಕೊಡ್ತಾ ಇದ್ದೀನಿ. ಡಿಸೈನ್ ಏನೂ ಇಲ್ಲ, ಇದು ಪ್ಲೈನು ಲೈನಿಂಗ್ ಹಾಕಿ ಹೊಲಿಯೋ ಅಂಥ ಬ್ಲೌಸು, ಹಾಗಾಗಿ ಬ್ಯಾಕ್ ಸೈಡು ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ನೋಡಿ, ಕೆಳಗಡೆ ಸ್ವಲ್ಪ ಬ್ರಾಡಾಗಿ ತೆಗೆದು ಮೇಲ್ಭಾಗ ಈ ರೀತಿ ಶೇಪ್ನ ಪಾಟ್ ಶೇಪ್ ಬರುತ್ತಲ್ಲ ಆ ರೀತಿ ಕೊಡ್ತಾ ಇದ್ದೀನಿ. ಈಗ ನೋಡಿ, ಬ್ಯಾಕ್ ಎಲ್ಲ ಫುಲ್ ಮೆಜರ್ಮೆಂಟ್ ಆಯಿತು. ಬ್ಯಾಕ್ ಇಷ್ಟೇ ಮೆಜರ್ಮೆಂಟು. ಈಗ ಫ್ರಂಟ್ ಸೈಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕೂಡ ಅಷ್ಟೇ 12.5 ರೆಡಿ ಬೇಕಲ್ವ ನಮಗೆ, ಪ್ಲಸ್ 2 ಇಂಚು ತೊಗೋಬೇಕು. ಇದೊಂದು ಗಮನ ಇಟ್ಕೊಳ್ಳಿ. ಬ್ಯಾಕ್ ಸೈಡು ಪ್ಲಸ್ 1 ಇಂಚು ತೊಗೋಬೇಕು. ರೆಡಿ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಬ್ಯಾಕ್ ಸೈಡ್ 1 ಇಂಚು, ಫ್ರಂಟ್ ಸೈಡು 2 ಇಂಚಷ್ಟು ಎಕ್ಸ್ಟ್ರಾನ ತೊಗೋಬೇಕು. ಹಾಗೆ ಇಲ್ಲಿ ಹಾರ್ಮಲ್ ಕೂಡ ಅಷ್ಟೇ ನೋಡಿ, ಇದು ಕೂಡ ಅಷ್ಟೇ 5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಶೋಲ್ಡರ್ ಮಾರ್ಕ್ ಮಾಡಿದ್ದೀನಲ್ಲ ಫ್ರಂಟ್ಗೆ, ಬ್ಯಾಕ್ ಸೈಡು ಅದೇ ಕೂಡ ಆಗುತ್ತೆ, ಇದಕ್ಕೂ ಕೂಡ ಅಷ್ಟೇ. ಹಾಗೆ ಇಲ್ಲಿ ಆರ್ಮೋಲ್ ಡೌನಿಂಗ್ ಬಂದು ನೋಡಿ 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಶೇಪ್ನ ಕೊಟ್ಕೊತಾ ಇದ್ದೀನಿ. ಈ ಶೇಪ್ನ ನೀಟಾಗಿ ಕೊಡಿ, ಆದಷ್ಟು ರಿಂಕಲ್ಸ್ ಅದೆಲ್ಲ ಏನೂ ಬರೋದಿಲ್ಲ. ಹಾಗೆ ಒಂದು 1/4 ಇಂಚಷ್ಟು ಒಳಗಡೆ ತೊಗೊಂಡು ಶೇಪ್ನ ಕೊಡಬೇಕು. ಹಾಗೆ ಇಲ್ಲಿ ಬೆಲ್ಟ್ ಪಟ್ಟಿಗೆ ನೋಡಿ 3.5 ಇಂಚಷ್ಟು ಇಟ್ಕೊತಾ ಇದ್ದೀನಿ. ಕೆಳಗಡೆಯಿಂದ ಮೇಲಕ್ಕೆ 3.5 ಇಂಚಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕೆಳಗಡೆ ಬಂದು 2.5 ಇಂಚಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಇಂಚಷ್ಟು ಒಂದು ಸ್ವಲ್ಪ ಡೌನ್ಗೆ ತೊಗೊಂಡಿದ್ದೀನಿ. ಡೌನ್ಗೆ ತೊಗೊಂಡು ಈ ಕಡೆ ಮಾರ್ಕ್ ಏನಿರುತ್ತಲ್ವ ಅದಕ್ಕೆ ಜಾಯಿಂಟ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬರು ಬಂದು ಬೆಲ್ಟ್ ಪಟ್ಟಿನ ಬೇರೆ ಪೀಸಲ್ಲಿ ಕಟ್ ಮಾಡ್ಕೊತಾರೆ, ಅಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಹೀಗೆ ಕಂಟಿನ್ಯೂ ಕೂಡ ಮಾಡ್ಕೋಬೋದು. ಹಾಗೆ ಫ್ರಂಟ್ ಡೀಪ್ ಬಂದಿಲ್ಲಿ ನಾನು 6.5 ಇಂಚ್ಗೆ ಫ್ರಂಟ್ ಡೀಪ್ನ ಕೊಟ್ಟಿದ್ದೀನಿ. ಲೆಂತ್ 6.5, ಹಾಗೆ ವಿಡ್ತು ಏನು 1.5 ಇದೆಯಲ್ಲ ಅಷ್ಟೇ ಕೊಂಡಿದ್ದೀನಿ. ಜಾಸ್ತಿ ಬ್ರಾಡಾಗಿ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಹಾಗಾಗಿ. ಹಾಗೆ ಇದು ಟಕ್ಸ್ ಪಾಯಿಂಟ್ ಏನಿರುತ್ತಲ್ವ ಅವನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೆಳಗಡೆ ಬಂದು ಟಕ್ಸ್ ಪಾಯಿಂಟ್ಗೆ 1.5 ಇಂಚ್ ಆದರೆ ಸಾಕಾಗುತ್ತೆ, ಯಾಕೆಂದರೆ ಸಣ್ಣ ಇದ್ದಾರಲ್ವ, ಹಾಗಾಗಿ. ದಪ್ಪ ಇರೋರ್ಗಾದರೆ 2 ಇಂಚ್ ತೊಗೋಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಇಲ್ಲಿ ಕೆಳಗಡೆ ಬಂದು 1.5 ಇಂಚ್ ತೊಗೊಂಡು ಅದರಲ್ಲಿ ಸೆಂಟರ್ ಪಾಯಿಂಟ್ನ ಗುರುತು ಮಾಡಿಬಿಟ್ಟು ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಹಾಗೆ ಆರ್ಮೋಲ್ ಹತ್ರ ಕೂಡ ಅಷ್ಟೇ ನೋಡಿ, ಈ ರೀತಿ ಅದು ಕೆಳಗಡೆದು ಏನಿರುತ್ತಲ್ವ ಅದಕ್ಕೆ ಸ್ಟ್ರೈಟ್ ನಾನು ಯಾವ ರೀತಿ ಇಟ್ಕೊಂಡೆ ಟೇಪು ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವಲ್ಲಿ ನಾನು ಯಾವ ರೀತಿ ಮಾರ್ಕ್ ಮಾಡ್ತೀನಿ ಅನ್ನೋದನ್ನ ಗಮನ ಕೊಟ್ಟು ನೋಡಿದಾಗ ನಿಮಗೆ ಐಡಿಯಾ ಬಂದುಬಿಡುತ್ತೆ ಯಾವ ರೀತಿ ಮಾಡಬೇಕು ಅಂತ.
ಹಾಗೆ ನೋಡಿ ಈಗ ಫುಲ್ ಮಾರ್ಕಿಂಗ್ ಎಲ್ಲ ಆಯಿತು. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸರಿ ವಿಡಿಯೋ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಈಗ ನೋಡಿ ಬೆಲ್ಟ್ ಪಟ್ಟಿನ ಮೊದಲು ಕಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮೊದಲು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಬೇಕು. ಈಗ ಫ್ರಂಟಲ್ಲಿ ಡೀಪ್ ನೆಕ್ ಬಿಡ್ತ್ ಏನಿತ್ತಲ್ವ, ಡೀಪ್ ಮಾರ್ಕಿಂಗ್ ಮಾಡಿದ್ನಲ್ಲ ಅದನ್ನು ಕಟ್ ಮಾಡಿಕೊಂಡು, ಹಾಗೆ ಮೇಲ್ಭಾಗ ಶೋಲ್ಡರ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಸೈಡ್ ಕೂಡ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಬಟ್ಟೆನ ಯಾವುದೇ ಕಾರಣಕ್ಕೂ ಜಾಸ್ತಿ ಅಲ್ಗಾಡ್ಸೋದು ಅದು ಮಾಡಬಾರ್ದು. ಇದು ಶೇಪ್ ಬರೋದಿಲ್ಲ ಅಂತ ಮಾತ್ರ ಈ ರೀತಿ ಕ್ರಾಸಿಂಗ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಆದಷ್ಟು ನಾವೇ ಎದ್ದು ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಬಟ್ ಇಲ್ಲಿ ವಿಡಿಯೋ ಮಾಡ್ತಾ ಇರೋ ಕಾರಣದಿಂದ ಬಟ್ಟೆನ ಅಲ್ಗಾಡಿಸ್ಕೊಂಡೇ ಮಾಡ್ತಾ ಇದ್ದೀನಿ. ಈಗ ನೋಡಿ ಬ್ಯಾಕಲ್ಲಿ ಕೂಡ ಅಷ್ಟೇ ಅಲ್ವಾ, ಡೀಪ್ ಏನಿದೆಯಲ್ವ ಆ ಡೀಪ್ನ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಆ್ಯರಿ ವರ್ಕೆಲ್ಲ ಮಾಡಿಸಿರೋ ಬ್ಲೌಸ್ಗಾದರೆ ಈ ರೀತಿ ನೆಕ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು. ಫ್ರಂಟೇ ಆಗಲಿ ಬ್ಯಾಕೇ ಆಗಲಿ ಯಾವುದು ಕೂಡ ಅಷ್ಟೇ. ಅಥವಾ ಏನಾದರೂ ಡಿಸೈನ್ ಎಲ್ಲ ಮಾಡ್ತೀವಿ ಅಂದರೂ ಕೂಡ ಅಷ್ಟೇ, ಸ್ಟಿಚಿಂಗ್ ಮಾಡ್ತೀವಲ್ಲ ಆವಾಗ ಕಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಮಾಮೂಲಿ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ರೀತಿ ಡಿಸೈನ್ ಏನೂ ಇಲ್ಲ, ನಾರ್ಮಲಾಗಿ ಹೊಲಿಯೋ ಬ್ಲೌಸ್ ಆಗಿರೋದ್ರಿಂದ ಕಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಬೆಲ್ಟ್ ಪಟ್ಟಿಗೆ ನಮಗೆ 2 ಪೀಸ್ ಬೇಕಾಗುತ್ತೆ ಲೈನಿಂಗ್ದು. ಹಾಗಾಗಿ ಹಾರ್ಮೋಲ್ ಹತ್ರ ಎಕ್ಸ್ಟ್ರಾ ಬಟ್ಟೆ ಇತ್ತು ನೋಡಿ, ಯಾವುದೇ ಕಾರಣಕ್ಕೂ ಯಾವುದೇ ಬಟ್ಟೆನೂ ವೇಸ್ಟ್ ಮಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೋಬೋದು. ಹಾರ್ಮೋಲ್ ಹತ್ರ ಬಟ್ಟೆ ಇತ್ತಲ್ವ ಕ್ರಾಸಿಂಗ್ ಕಟ್ ಮಾಡಿದ್ದು, ಆ ಪೀಸ್ನೇ ತೊಗೊಂಡು ಇದರಲ್ಲಿ ಬೆಲ್ಟ್ ಪಟ್ಟಿ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ನಮಗೆ ಬೆಲ್ಟ್ ಪಟ್ಟಿಗೆ ಪೀಸ್ ಸಿಗುತ್ತೆ ಇದರಲ್ಲಿ ಕಟ್ ಮಾಡಿಕೊಂಡ್ರೆ. ಹಾಗೆ ಉಕ್ಸ್ ಪಟ್ಟಿಗೂ ಕೂಡ ಆಗುತ್ತೆ ಅದರಲ್ಲೇ. ಈಗ ಫ್ರಂಟು ಬ್ಯಾಕ್ ಎಲ್ಲ ಆಯಿತು. ನೆಕ್ಸ್ಟ್ ಈಗ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸು ಫುಲ್ ಲೆಂತ್ ಬಂದು ನಮಗೆ 10.5 ಇಂಚಿದೆ, ಪ್ಲಸ್ 1 ಇಂಚು 11 ಇಂಚ್ಗೆ ಇಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 11 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ಮೊದಲೇ ಡಬಲ್ ಫೋಲ್ಡ್ ಇರುತ್ತೆ, ಮತ್ತು ಅದನ್ನು ಫೋಲ್ಡ್ ಮಾಡಿದಾಗ ನಮಗೆ ಟೋಟಲಲ್ಲಿ 4 ಪೀಸ್ ಪದರಗಳು ಬರುತ್ತೆ, ಅದರಲ್ಲಿ ಈ ಬ್ಯಾಕು ಫ್ರಂಟು ಎಲ್ಲ ಸೇರಿ. ಹಾಗೆ ನೋಡಿ 11.5 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಲ್ವ, 11.5ಇಂದ ಮತ್ತು ಇಲ್ಲಿ 3 ಇಂಚ್ಗೆ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಭಾಗ ಹಾರ್ಮೋಲ್ ಡೌನಿಂಗ್ ಎಲ್ಲ ಏನು ಬರುತ್ತೆ ಅಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸು ನಮಗೆ ರೆಡಿ ಎಷ್ಟು ಬೇಕು ಅಂತ. ಹಾಗೆ ಎಕ್ಸ್ಟ್ರಾ 2 ಇಂಚ್ ಕೂಡ ಇಟ್ಕೊಂಡಿದ್ದೀನಿ. ಅಲ್ಲಿ 7 ಇಂಚು ಮತ್ತು ಇಲ್ಲಿ ಮೇಲ್ಭಾಗ 4 ಇಂಚ್ಗೆ ಮಾರ್ಕ್ನ ಮಾಡಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಶೇಪ್ಗಳನ್ನ ಕೊಡಬೇಕು. ಶೇಪ್ ಕೊಟ್ಟಷ್ಟು ನಮಗೆ ಫಿನಿಶಿಂಗು ನೀಟಾಗೆ ಬರುತ್ತೆ. ಹಾಗಾಗಿ ನೀಟಾಗೆ ಬರೋ ರೀತಿ ಇನ್ನೂ ಒಂದ್ಸರಿ ನಾನು ಶೇಪ್ನ ಕೊಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಶೇಪ್ ಕೊಡಬೇಕಾಗುತ್ತೆ ನಾವು. ಹಾಗೆ ಫ್ರಂಟು ಕೂಡ ಅಷ್ಟೇ ಒಂದು 1/2 ಇಂಚಷ್ಟು ಒಂದು ಶೇಪ್ನ ಕೊಡಬೇಕಾಗುತ್ತೆ ಫ್ರಂಟ್ ಪಾರ್ಟ್ಗೆ. ಹಾಗೆ ನೋಡಿ ಇಲ್ಲೂ ಕೂಡ ಅಷ್ಟೇ ಸ್ಲೀವ್ಸ್ದು ಕೆಳಗಡೆ ಭಾಗ ನಮ್ಗೆ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿ, ಒಂದು 2 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಇರಬೇಕಲ್ವ, ಹಾಗಾಗಿ ಅದನ್ನು ಕೂಡ ಮಾರ್ಕ್ ಮಾಡಿದ್ದೀನಿ. ಈಗ ನೋಡಿ ಈಸಿಯಾಗಿ ಸ್ಲೀವ್ಸ್ನ ಈ ರೀತಿ ಕಟ್ಟಿಂಗ್ ಮಾಡಿದ್ದೆಲ್ಲ ಆಯಿತು. ಹಾಗೆ ಮಾರ್ಕೆಲ್ಲ ಮಾಡ್ಕೊತಾರೆ, ನಿಮಗೆ ಅದು ಐಡಿಯಾ ಇತ್ತು ಅಂದರೆ ಮಾಡ್ಬೋದು. ಇಲ್ಲ ಸಿಂಪಲ್ಲಾಗಿ ಅದೆಲ್ಲ ಮಾರ್ಕೆಲ್ಲ ಏನೂ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ಲಾಗಿ ಈ ರೀತಿ ಕೆಳಗಡೆ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ನೀಟಾಗಿ ಶೇಪ್ ಬರೋ ರೀತಿ ಕೊಟ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಒಂದು 1/2 ಇಂಚಷ್ಟು ನೋಡಿ 1 ಇಂಚಷ್ಟು ಒಳಗಡೆ ತೊಗೊಂಡು ಇಲ್ಲಿ ಫ್ರಂಟ್ ಪಾರ್ಟ್ನ ಈ ರೀತಿ ಶೇಪ್ನ ತೊಗೋಬೇಕು ಫ್ರಂಟಲ್ಲಿ. ಆ ರೀತಿ ಮಾಡೋದ್ರಿಂದ ಫ್ರಂಟಲ್ಲಿ ನೀಟಾಗಿ ಶೇಪ್ ಬರುತ್ತೆ, ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರೋದಿಲ್ಲ. ಹಾಗೆ ನೆಕ್ಸ್ಟು ಲೈನಿಂಗ್ ಪೀಸ್ ಎಲ್ಲ ಕಟ್ಟಿಂಗ್ ಆಯಿತು. ಈಗ ಮೇನ್ ಕ್ಲಾತ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಾವೇನು ಲೈನಿಂಗ್ ಪೀಸ್ ಏನು ಕಟ್ ಮಾಡಿರ್ತೀವಲ್ವ ಅದೇ ಪೀಸ್ಗಳನ್ನ ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಸ್ವಲ್ಪ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬರೋ ರೀತಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಮೇನ್ ಕ್ಲಾತ್ನ ಸ್ವಲ್ಪ ಎಕ್ಸ್ಟ್ರಾನೇ ಇದ್ದರೆ ಬೆಟರು, ಸ್ಟಿಚಿಂಗ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ ಲೈನಿಂಗ್ ಪೀಸ್ಗಿನ್ನ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತಾ ಇದ್ದೀನಿ. ಮೇನ್ ಕ್ಲಾತು ಅದು ಬಟ್ಟೆ ಕೂಡ ಜಾಸ್ತಿ ಇರುತ್ತೆ, ಎಕ್ಸ್ಟ್ರಾ ಕಟ್ ಮಾಡ್ಕೊಂಡೆ ಸಾಲ್ಟೇಜ್ ಬರೋದಿಲ್ಲ. ಹಾಗೆ ಇವರಂತೂ 28 ಸೈಜ್ ಅಲ್ವಾ, ಹಾಗಾಗಿ ತುಂಬಾ ಬಟ್ಟೆ ಹೆಚ್ಚಾಗುತ್ತೆ. ಈಗ ನೋಡಿ ಸ್ಲೀವ್ಸ್ಗೆ ಬಂದು ನಾನು ಬಾರ್ಡರ್ ಸೈಡು ಕಟ್ ಮಾಡಿಕೊಂಡೆ. ಒಂದು ಸೈಡ್ ಬಾರ್ಡರು ದಪ್ಪ ಇರೋರ್ಗಾದರೆ ಅಟ್ಯಾಚ್ ಬೇಕಾಗುತ್ತೆ, ಇವ್ರಿಗೇನು ಅಟ್ಯಾಚ್ಮೆಂಟ್ ಬೇಕಾಗೋದಿಲ್ಲ, ಯಾಕೆಂದರೆ ಇವ್ರಿಗೆ ಬಟ್ಟೆ ಸಾಕಾಗುತ್ತೆ ಅಲ್ಲೇ. ಹಾಗೆ ಈಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಸೈಡ್ಗೂ ಕೂಡ ನಾನಿಲ್ಲಿ ಬಾರ್ಡರ್ ಬರಲಿ ಅಂತ ಬಾರ್ಡರ್ನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ ಪೀಸ್ ಎಲ್ಲ ನಾವೇನು ಲೈನಿಂಗ್ ಪೀಸ್ನ ಕಟ್ ಮಾಡಿರ್ತೀವಲ್ವ ನೋಡಿ, ಅವನ್ನ ನೀಟಾಗಿ ಈ ರೀತಿ ಅದ್ರ ಮೇಲ್ಭಾಗ ಮೇನ್ ಕ್ಲಾತ್ ಮೇಲ್ಭಾಗ ಹಾಕೋಬೇಕು. ಒಂದೇ ಸರಿ ನಾನು ಫ್ರಂಟು ಬ್ಯಾಕು ಬೆಲ್ಟ್ ಪಟ್ಟಿ ಎಲ್ಲ ಕೂಡ ಪೀಸ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಬ್ಯಾಕು. ನೆಕ್ಸ್ಟ್ ಈಗ ನೋಡು ಫ್ರಂಟ್ನ ನಾವಿಲ್ಲಿ ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು, ಈ ರೀತಿ ಆಪೋಸಿಟ್ ಸೈಡ್ನ ಹಾಕೋಬೇಕಾಗುತ್ತೆ. ಫ್ರಂಟ್ದ ಈ ರೀತಿ ಆಪೋಸಿಟ್ ಸೈಡ್ ಹಾಕೊಳ್ಳೋದ್ರಿಂದ ಬಟ್ಟೆ ನಿಮಗೆ ಉಳಿತಾಯ ಆಗುತ್ತೆ. ಹಾಗೆ ಕೆಲವೊಬ್ಬರು ದಪ್ಪ ಇರ್ತಾರೆ ಅಂಥವ್ರಿಗಂತೂ ಬಟ್ಟೆನೇ ಸಿಗೋದಿಲ್ಲ, ಅಂಥವ್ರಿಗೆಲ್ಲ ಈ ಥರ ಐಡಿಯಾ ಮಾಡಿದರೆ ಯೂಸ್ ಆಗುತ್ತೆ. ಹಾಗೆ ನೀವು ಹಾಗೆ ಉದ್ದ ಬೇಕು ಅಂದರೂ ಕೂಡ ಇಟ್ಕೊಂಡು ಕಟ್ ಮಾಡ್ಬೋದು. ಬಟ್ ಫ್ರಂಟ್ ಪೀಸ್ ಏನು ಅದು
ಕಟ್ ಪೀಸ್ ಅಲ್ವಾ ಅವು, ಹಾಗಾಗಿ ಈ ರೀತಿ ಆಪೋಸಿಟ್ ಹಾಕೋಬೇಕು. ಆಗ ಹಾರ್ಮೋಲ್ ಸೈಡ್ ಬಟ್ಟೆ ಇರುತ್ತೆ ನೋಡಿ, ಅದು ಕೂಡ ವೇಸ್ಟ್ ಆಗೋದಿಲ್ಲ. ಮೇನ್ ಕ್ಲಾತ್ ಯಾವುದೇ ಒಂದು ಬಟ್ಟೆ ಕೂಡ ವೇಸ್ಟ್ ಆಗೋದಿಲ್ಲ. ನೀಟಾಗಿ ಬಟ್ಟೆ ಎಲ್ಲನೂ ಅಡ್ಜಸ್ಟ್ ಆಗುತ್ತೆ. ಹಾಗೆ ನೋಡಿ ಈ ರೀತಿ ಆಪೋಸಿಟ್ ಶೇಪ್ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ನೀಟಾಗಿ ಇಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿ ನೀವು ಹಾಕೋಬೋದು, ಬಟ್ ನಾನಿಲ್ಲಿ ಓಪನ್ ಮಾಡೋದ್ರ ಬದಲು ಫೋಲ್ಡ್ ಮಾಡಿಬಿಟ್ಟೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬ್ಯಾಕ್ ಸೈಡ್ ಆಯಿತು. ನೆಕ್ಸ್ಟ್ ಈಗ ಫ್ರಂಟು ಇನ್ನೇನು ಮುಗಿತಾ ಬಂತು. ಹಾಗೆ ಅದ್ರ ಕೆಳಗಡೆ ಬೆಲ್ಟ್ ಪಟ್ಟಿ ಪೀಸ್ ಇದೆಯಲ್ಲ, ಅವನ್ನು ಕೂಡ ಅಷ್ಟೇ ಅದೇ ರೀತಿಯೇ ನೀಟಾಗಿ ಕಟ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಕಲಿಬೋದು. ಬಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಐಡಿಯಾ ಬೇಕಾಗುತ್ತೆ ಅಷ್ಟೇ. ಒಂದೆರಡು ಮಾಮೂಲಿ ಮೆಜರ್ಮೆಂಟ್ ಇರುತ್ತಲ್ಲ, ಆ ಥರದ್ದೆಲ್ಲ ಸಿಗುತ್ತೆ ನಿಮಗೆ. ಸರ್ಚ್ ಮಾಡಿ ಆರಾಮಾಗಿ ನೀವು ಒಂದು ಪೀಸ್ ಮಾರ್ಕಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರಿ ಅಂದರೆ ನಿಮ್ಗೆ ಆಟೋಮೆಟಿಕ್ ಎಲ್ಲ ಪೀಸು ಬರ್ತಾ ಇರುತ್ತೆ. ಯಾವ ರೀತಿ ಮಾಡೋದು ಏನು ಅಂತ ನಿಮಗೆ ಐಡಿಯಾಸ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಕೂಡ ತುಂಬಾ ಸಿಂಪಲ್ಲಾಗಿ ಬೇಗನೆ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಟೈಲರ್ಸ್ ಇದ್ದರೆ ಅವ್ರಿಗೆಲ್ಲನೂ ವಿಡಿಯೋನ ಶೇರ್ ಮಾಡಿ, ಅಥವಾ ಯಾರಾದರೂ ಮನೆಯಲ್ಲೇ ಇದ್ದು ನಾವು ಟೈಲರಿಂಗ್ ಕಲಿಬೇಕು ಅನ್ನೋರ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.